ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಇತರ ಮಾಸಗಳಂತೆ ಆಷಾಢ ಕೂಡ ಬಹಳ ವೈಶಿಷ್ಟ್ಯವನ್ನು ಹೊಂದಿದೆ. ಈ ಮಾಸದಲ್ಲಿ ಆಚರಿಸುವ ವ್ರತಗಳು, ಪೂಜೆಗಳು ಒಳ್ಳೆ ಫಲಗಳನ್ನು ನೀಡುತ್ತವೆ. ಹಾಗೆ ಈ ಮಾಸದಲ್ಲಿ ಬರುವ ಶಯನಿ ಏಕಾದಶಿಯಲ್ಲಿ ಲಕ್ಷ್ಮೀ ಸಮೇತ ವಿಷ್ಣು ಪೂಜಿಸಿದರೆ ಪುಣ್ಯವು ದೊರೆಯುತ್ತದೆ. ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ಕೆಲವು ಪ್ರಾಂತ್ಯಗಳಲ್ಲಿ ಆಷಾಢ ಮಾಸದ ದಿನ ಶುದ್ಧಿಯನ್ನು ನೋಡಿಕೊಂಡು ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ಸಹ ಮಾಡುತ್ತಾರೆ. ಸಾಮಾನ್ಯವಾಗಿ ರವಿಯು ಕಟಕ, ಕನ್ಯಾ, ಧನಸ್ಸು ಮತ್ತು ಕುಂಭ ರಾಶಿಗಳಲ್ಲಿ ಇರುವಾಗ ಶುಭ ಕಾರ್ಯಗಳನ್ನು ಮಾಡಲೇಬಾರದು. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿಗೆ ಶಯನಿ ಏಕಾದಶಿ ಅಂತಲೂ ಕರೆಯುತ್ತಾರೆ ಎನ್ನುವ ಹೆಸರಿದೆ. ಈ ಏಕಾದಶಿಯಂದು ವಿಷ್ಣು ಶಯನೋತ್ಸವವನ್ನು ಆಚರಿಸುತ್ತಾರೆ. ಅಂದರೆ ಶಂಖ, ಚಕ್ರ ಮುಂತಾದ ಆಯುಧಗಳನ್ನು ಒಳಗೊಂಡ ವಿಷ್ಣುವನ್ನು ನಾನಾ ರೀತಿಯ ವಸ್ತ್ರಗಳಿಂದ ಅಲಂಕರಿಸಿದ ಮಂಟಪದಲ್ಲಿ ಪೂಜಿಸುತ್ತಾರೆ. ಮುಖ್ಯವಾದ ವಿಷಯವೇನೆಂದರೆ ಈ ವಿಗ್ರಹವು ಮಲಗಿರುವ ವಿಷ್ಣುವಿನ ಪಾದವನ್ನು ಒತ್ತುತ್ತಿರುವ ಲಕ್ಷ್ಮಿಯನ್ನು ಒಳಗೊಂಡಿರುತ್ತದೆ. ಈ ದಿನ ಲಕ್ಷ್ಮೀ ಸಮೇತ ವಿಷ್ಣುವನ್ನು ಪೂಜಿಸಿದರೆ ಕುಟುಂಬದಲ್ಲಿನ ಮನಸ್ತಾಪಗಳು ದೂರವಾಗಿ ಅನ್ಯೋನ್ಯತೆ ಉಂಟಾಗುತ್ತದೆ. ಪ್ರಮುಖವಾಗಿ ಈ ದಿನ ಅನುರಾಧ ನಕ್ಷತ್ರ ಇರಬೇಕು. ಆದರೆ ಗುರು ಅಥವಾ ಶುಕ್ರರು ಅಸ್ತವಾಗಿದ್ದಲ್ಲಿ ಈ ವ್ರತವನ್ನು ಮಾಡಬಾರದು. ಆಷಾಢ ಮಾಸದಲ್ಲಿ ವಿಷ್ಣು ಶಯನಶಾಯಿ ಅಂದರೆ ಮಲಗಿರುವುದರಿಂದ ಶಯನಿ ಏಕಾದಶಿ ಅಂತ ಕರೀತಾರೆ. ಆಷಾಢ ಮಾಸದಿಂದ ಹಿಡಿದು 4 ತಿಂಗಳು ಶ್ರೀಹರಿಯು ಹಾಲಿನ ಕಡಲಿನಲ್ಲಿರುವ ಶಯನಿಯನ್ನು ಆಶ್ರಯಿಸುತ್ತಾನೆ. ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳು ತ್ರಿಮೂರ್ತಿಗಳನ್ನು ಪೂಜಿಸಿದಷ್ಟು ಶ್ರೇಷ್ಠ. ತ್ರಿಮೂರ್ತಿಗಳನ್ನು ಪೂಜಿಸಿದಾಗ ಬರುವ ಪುಣ್ಯವು ನಮ್ಮದಾಗುತ್ತದೆ. ಆದರೆ ಉಪವಾಸ ಮಾಡುವುದು ಅತಿ ಮುಖ್ಯ. ಕೆಲವರು ಯಾವುದೇ ಆಹಾರವನ್ನು ಸೇವಿಸುವುದಿಲ್ಲ. ಆರೋಗ್ಯ ಸಮಸ್ಯೆ ಇರುವವರು ಹಣ್ಣು ಹಂಪಲಗಳನ್ನು ತಿನ್ನಬಹುದು. ಕೆಲವರು ನೀರನ್ನು ಸಹ ಸೇವಿಸದೆ ಉಪವಾಸವನ್ನು ಮಾಡುತ್ತಾರೆ. ಈ ದಿನ ಉಪವಾಸ ಮಾಡಿ ವಿಷ್ಣುವನ್ನು ಪೂಜಿಸಿದರೆ ಶ್ರೀಹರಿಗೆ ಹತ್ತಿರವಾಗುತ್ತಾರೆ. ಜೊತೆಗೆ ಜಾಗರಣೆ ಮಾಡಿದರೆ ಮಾಡಿರುವ ಯಾವುದೇ ಪಾಪವಾದರೂ ಅದರಿಂದ ಮುಕ್ತರಾಗಬಹುದು. ಆದರೆ ಕಡ್ಡಾಯವಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಪೂಜೆ, ಉಪವಾಸ ಮತ್ತು ಜಾಗರಣೆ ಈ ಮೂರನ್ನು ಆಚರಿಸಿದರೆ ಅಶ್ವಮೇಧ ಯಾಗ ಯಜ್ಞವನ್ನು ಮಾಡಿದ ಪುಣ್ಯ ಲಭಿಸುತ್ತದೆ ಅಂತ ಹೇಳ್ಬೋದು. ಯೋಗ ನಿದ್ರೆಯಲ್ಲಿರುವ ಭಗವಾನ್ ವಿಷ್ಣುವನ್ನು ಪೂಜಿಸುವ ಜೊತೆಗೆ ದಾನ ಧರ್ಮವನ್ನು ಮಾಡಬಹುದು. ಈ ದಿನ ಮಕ್ಕಳಿಗೆ ಮೊಸರಿನಲ್ಲಿ ಕಲಸಿದ ಅವಲಕ್ಕಿಯನ್ನು ನೀಡಿದರೆ ಸಂತಾನ ದೋಷ ನಿವಾರಣೆಯಾಗಿ ಸಂತಾನ ಪ್ರಾಪ್ತಿಯಾಗುತ್ತದೆ. ಏಕಾದಶಿಯ ಮಾರನೇ ದಿನ ದ್ವಾದಶಿಯ ದಿನ ಗೋಪೂಜೆ ಮಾಡಿದ ನಂತರವೇ ಭೋಜನ ಮಾಡಬೇಕು. ಈ ಏಕಾದಶಿ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಲಕ್ಷ್ಮಿಯೂ ಸಹ ಇರುವುದರಿಂದ ಲಕ್ಷ್ಮಿ ನಮಗೆ ಧನಧಾನ್ಯ ಸಂಪತ್ತು ನೀಡ್ತಾಳೆ ಅಂತ ಹೇಳ್ಬೋದು. ಇದೇ ತಿಂಗಳ ಜುಲೈ 17ರಂದು ಶಯನಿ ಏಕಾದಶಿ ಇರುತ್ತದೆ. ಈ ಶಯನಿ ಏಕಾದಶಿಯಂದು ವಿಷ್ಣು ಮಲಗಿರುವ ಫೋಟೋ ಆಗಲಿ ಅಥವಾ ವಿಗ್ರಹ ಇದ್ದರೆ ಪೂಜಿಸುವುದು ತುಂಬ ಒಳ್ಳೆಯದು. ಅದರ ಜೊತೆಗೆ ಲಕ್ಷ್ಮಿ ವಿಷ್ಣುವಿನ ಪಾದವನ್ನು ಒತ್ತುತ್ತಿರುವುದು ತುಂಬ ಒಳ್ಳೆಯದು. ಪಾದದ ಬಳಿ ಇರುತ್ತಾಳೆ ಲಕ್ಷ್ಮಿಯು. ಅವನು ಶಯನಗೃಹದಲ್ಲಿ ಇರುವುದರಿಂದ ಹೀಗಾಗಿ ಮಲಗಿರುವಂಥ ವಿಷ್ಣುವನ್ನೇ ಪೂಜಿಸಿದರೆ ತುಂಬ ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ನಾರಾಯಣಾಯ.